ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಬಂದು 9 ಗಂಟೆ ಆಗಿದೆ. ತಿಂಡಿಗೆ ಇವತ್ತು ದೋಸೆ, ಏನು ದೋಸೆ, ಗೋಧಿ ಮತ್ತು ಸ್ವಲ್ಪ ರವೆನ ಹಾಕಿ ದೋಸೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ ದೋಸೆ. ಮತ್ತು ಪಾಲಕ್ ಚಟ್ನಿ ಮಾಡಿದ್ದೀನಿ. ಬೇರೆ ಥರ ನಾರ್ಮಲಾಗಿ ಮಾಡಲಿಲ್ಲ. ನಾನು ಯಾವ ಥರ ಚಟ್ನಿ ಮಾಡ್ತೀನಿ ಆ ರೀತಿ ಏನೇನೋ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟು ಚೆನ್ನಾಗಿದೆ ತಿನ್ನೋದಕ್ಕೆ. ಪಾಲಕ್ ಸೊಪ್ಪು ಸ್ವಲ್ಪ ಇತ್ತು, ಅದಕ್ಕೆ ನಾರ್ಮಲ್ ಚಟ್ನಿ ಮಾಡ್ತೀನಲ್ಲ ಅದೇ ಥರ ಅದಕ್ಕೂ ಕಡಲೆ ಬೀಜ ಎಲ್ಲ ಹಾಕಿ ನನ್ನದೇ ಆದಂಥ ಸ್ಟೈಲಲ್ಲಿ ಪಾಲಕ್ ಚಟ್ನಿನೇ ಮಾಡಿದ್ದೀನಿ. ಬೆಳಗ್ಗೆ ಇದ್ದರೆ ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ಟೆನ್ಷನ್ನು, ಟಾಸ್ಕ್ ಅಂತಲೇ ಹೇಳ್ಬೋದು ಪ್ರತಿ ಹೆಣ್ಮಕ್ಳಿಗೂ ಅಷ್ಟೇ. ರಕ್ಷಿನ ರೆಡಿ ಮಾಡಿ ಇವಾಗ ಸ್ಕೂಲ್ಗೆ ಕರ್ಕೊಂಡು ಹೋಗಬೇಕು. ಸ್ವಲ್ಪ ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸರಿ ನಾನು ಬೆಂಗಳೂರಿಗೆ ಹೋಗ್ತಾಯಿದ್ದೆ, ಈ ಸರಿ ನೆಲಮಂಗಲ ಹೋಗೋಣ ಅಂತ. ಅಷ್ಟೇ ಡಿಸ್ಟೆನ್ಸ್ ಆದ್ರೂ ಸ್ವಲ್ಪ ನಮಗೆ ಕಂಫರ್ಟಬಲ್ ಆಗಿದೆ ಹೋಗಿ ಬರೋದಕ್ಕೆ. ರೋಡೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗಾಗಿ ಇಲ್ಲೇ ಹೋಗಿ ಬರೋಣ ಅಂತ ತಿಂಡಿ ಮಾಡಿ ರೆಡಿಯಾಗಿ ರಕ್ಷಿನೂ ಬಿಟ್ಟು ಆಮೇಲೆ ಹೋಗೋಣ. ಹಂಗೆ ನೆನೆ ರಕ್ಷಿ ಬಿಟ್ಟು ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ರಕ್ಷಿಗೆಲ್ಲ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನನಗೆ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ತಿಂಡಿ ಮಾಡಬೇಕು. ಇನ್ನೂ ರೆಡಿಯಾಗಿಲ್ಲ, ಇವಾಗ ರೆಡಿ ಆಗಬೇಕು. ಫಸ್ಟು ತಿಂಡಿನ ಪ್ರಿಪೇರ್ ಮಾಡ್ತೀನಿ. ತಿಂಡಿಗೆ ಬಿಸಿ ಬಿಸಿ ದೋಸೆ, ಗೋಧಿ ದೋಸೆ ಮತ್ತು ಗೋಧಿ ರವೆ ಎರಡೂ ಹಾಕಿ ಮಿಕ್ಸ್ ಮಾಡಿ ದೋಸೆ ಮಾಡಿದ್ದೆ. ಆವಾಗಲೇ ಹೇಳಿದ್ನಲ್ಲ, ನನ್ನ ಸ್ಟೈಲಲ್ಲಿ ಸ್ವಲ್ಪ ಪಾಲಕ್ ಚಟ್ನಿನ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ರಕ್ಷಿಗೆ ತುಂಬ ಫೇವರ್ ಆಗ್ತಾಯಿದೆ ಗೋಧಿ ದೋಸೆ ಅಂತ ಹೇಳಿದ್ರೆ. ಅಮ್ಮ ನಂಗೆ ಡೈಲಿ ಅದನ್ನೇ ಮಾಡಿಕೊಟ್ಬಿಡಮ್ಮ ಅಂತ ಹೇಳ್ತಾನೆ. ಅವ್ನಿಗೊಂದು ಇಷ್ಟ ಆಗಿಬಿಟ್ರೆ ಅದನ್ನೇ ಸ್ವಲ್ಪ ದಿನ ಮಾಡಿಸ್ಕೊತಾನೆ, ಮತ್ತೆ ಅದನ್ನು ಬಿಟ್ಬಿಡ್ತಾನೆ. ಮತ್ತೆ ಬೇರೆ ಟೇಸ್ಟ್ ಇಷ್ಟ ಆದರೆ ಮತ್ತೆ ಸ್ವಲ್ಪ ದಿನ ಅದನ್ನು ಮಾಡಿಸ್ಕೊತಾನೆ. ಆ ಥರ ಮಕ್ಕಳೇ ಆಗಲ್ವ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಜಾಸ್ತಿ ಮಾಡಿಸ್ಕೊತಾ ಇರ್ತಾರೆ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹಂಗೂ ತಿನ್ನಿಸ್ಬೇಕಾದ್ರೆ ನಾನು ಸ್ವಲ್ಪ ತಿನ್ನಿಸ್ಲ ಅಂದೆ. ಇಲ್ಲ ಕಣಮ್ಮ ಬೇಡ, ನಾನು ಅಪ್ಪನ ಜೊತೆನೇ ತಿನ್ನಿಸ್ಕೊಂಡಿದ್ದೀನಿ ಅಂತ ಹೇಳ್ದೆ. ನಾವು ತಿಂಡಿ ತಿಂದು ಅಂದವೇ ರಕ್ಷಿನ ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ಹೊರಟ್ವಿ. ನೆಲಮಂಗಲ ಹೋಗ್ತಾ ಇರೋ ಕಾರಣ ಏನಂದರೆ ಸ್ವಲ್ಪ 2 in 1 ಕೆಲಸ ಆಗಬೇಕಾಗಿತ್ತು ನನಗೆ. ನೋಡೋಣ, ಆದರೆ 2 ಕೆಲಸನೂ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಅಂದರೆ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಹೋಗಿದ್ದು ಬರೀ ಗ್ರಾಸರಿ ಶಾಪಿಂಗಿಗೆ ಅಷ್ಟೇನೇನೆ. ಬೆಂಗಳೂರಿಗೆ ಹೋದರೆ ಒಂದು ಡೇ ಫುಲ್ಲು ಬೇಕಾಗುತ್ತೆ ನಮಗೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ. ಆಮೇಲೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಜರ್ನಿ ಎಲ್ಲ ಹೋಗಿ ಬರೋದಕ್ಕೆ. ಇದು ಸೇಮ್ ಡಿಸ್ಟೆನ್ಸ್ ಆದ್ರೂ ಬೇಗ ಹೋಗಿ ಬೇಗ ಬರ್ಬೋದು. ಹಾಗಾಗಿ ರೋಡೆಲ್ಲ ಕ್ಲಿಯರಾಗಿ ಚೆನ್ನಾಗಿದೆ. ಹಾಗಾಗಿ ಇಲ್ಲೇ ಹೋಗೋಣ, ಒಂದು ಸರಿ ಇಲ್ಲಿ ನೋಡು ಅಂತ ಹೇಳಿದ್ರು ನಂದೀಶ್ ಅವರು. ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಮತ್ತೆ ಬೆಂಗಳೂರಿಗೆ ಹೋದ್ರಾಯ್ತು, ಈಗ ನಿನ್ಗೆ ಅಡ್ಜಸ್ಟ್ ಆದರೆ ಇಲ್ಲೇ ತಗೋ ಅಂತ ಹೇಳಿ. ಹಾಗಾಗಿ ಹೋಗ್ತಾಯಿದ್ದೀವಿ. ತುಂಬ ಸ್ಪೇಸಿಯಸ್ಸಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. 3 ಫ್ಲೋರ್ ಏನೋ ಇದೆ, ತುಂಬಾ ಚೆನ್ನಾಗಿದೆ. ಹೋಗಿ ಆರಾಮಾಗಿ ತೊಗೊಬರ್ಬೋದು. ಬೆಂಗಳೂರಲ್ಲಿ ಆ ಥರ ಎಲ್ಲ ಸ್ವಲ್ಪ ನನಗೆ ಗಜಿಬಿಜಿ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ಆರಾಮ್ಸಾಗಿ ಶಾಪಿಂಗ್ನ ಮಾಡ್ಬೋದು, ಅಷ್ಟೊಂದೇನು ಹಿಂಸೆ ಆಗೋದಿಲ್ಲ, ಜನನೂ ಜಾಸ್ತಿ ಇರೋದಿಲ್ಲ. ನಾವು ರಿಟರ್ನ್ ಬರಬೇಕಾದ್ರೆ 2 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗ ಸ್ವಲ್ಪ ಜನ ಜಾಸ್ತಿ ಆಗ್ತಾಯಿದ್ರು ಅಷ್ಟೇನೆ. ಇದು ಚೆನ್ನಾಗಿರ್ತದೆ. ಇದೇ ತಾನೇ ನಾವು ಒಂದ್ಸರಿ ತಗೊಂಡಿದ್ವಲ್ಲ, 149 ಅಲ್ಲ ಬಿಲ್ ಆಗಿರುತ್ತೋ. ಇನ್ನೇನು ಕೊಡ್ಸಿದ್ರೆ ಒಂದು ತಗೋತಾ ಇದ್ನಾ, ಇವತ್ತು 2 ಒಂದೇ ಯಾವ್ದಾರು ತಗೊಳ್ಳಿ. ಮಿಕ್ಸ್ ತಗೊಬಿಟ್ರಿ. ಆಚಿ ಚೆನ್ನಾಗಿರ್ತದೆ. ಯಾವ್ದು ಚೆನ್ನಾಗಿರ್ತದೆ ತಗೊಳ್ಳಿ. ಗ್ಯಾರಂಟಿಯರಿಗೆಲ್ಲ ಇವಿಷ್ಟ. ನಿಂಬೆ ಅಷ್ಟೇ ಟ್ರೈ ಮಾಡಿ. ಹಾಗದೇಂತ್ರದು ಆ ಕಡೆ ಇದು ಪಾಪಡ್ ತಗೊಳ್ರಿ. ಇದು ಅವ್ರಿಗೆ ಇಷ್ಟ ಆಗ್ಬಿಟ್ಟದೆ. 79 rupees ಅಮ್ಮಂಗೆ. ಮಗ ಹಪ್ಳ ತಗೊಬನ್ನಿ ಮಸಾಲೆ ಪಾಪಡ್. ಮುಂದೆ ನೋಡಿರಿ, ಮುಂದೆ ಹಾಕಲ್ಲ ಎಲ್ಲರೂ ಸಿಗ್ತದೆ. ಹಾಕಿ
ಆಚೆ ಬಂದಿದ ತಕ್ಷಣ ಬಿಸಿ ಗಾಳಿ ಅನಿಸ್ತದೆ. ಹಾಂ ಏಪ್ಪ ಎಷ್ಟೊಂದು ಬಿಸಿ ಆಯ್ತಾ ಇದೆ. ಒಳಗಡೆ ಕೂಲಾಗಿತ್ತಲ್ಲ, ಆ ಕಡೆ ಈ ಕಡೆ ಜಾರ್ ಬಿಡ್ರಿ. ನೇನು ಮತ್ತೆ ಬಿಸಿಲು ಹೊಸಿ ಹೊಡಿತದ. ಇಲ್ಲಿಗೆ ತಗೋತೀರ, ಹೊಟ್ಟೋಯ್ತದೆ, ನೆಳ್ಳಗಿಡ್ರಿ. ಇವಾಗ ಗ್ರಾಸರಿ ಎಲ್ಲ ತೊಗೊಂಡು ನಾವು ತಂದಿರುವಂಥ ಬ್ಯಾಗಿಗೆ ಗ್ರಾಸರಿ ಎಲ್ಲ ತೊಗೊಂಡು ಪ್ಯಾಕಿಂಗ್ ಮಾಡಿಕೊಂಡು ಹೋದ್ವಿ. ಡಿ ಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡಿದ್ಮೇಲೆ ಸ್ವಲ್ಪ ಬೇಜಾರಿನ ವಿಚಾರ ಏನು ಅಂದರೆ, ಅಲ್ಲಿ ನಾವೇನೇನು ತೊಗೊಂಡಿರ್ತೀವೋ ಅದನ್ನೆಲ್ಲ ನಮ್ಮ ಮನೆಯಿಂದನೇ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡೋಗಿ ಪ್ಯಾಕ್ ಮಾಡ್ಕೊಂಡು ತೊಗೊಬರ್ಬೇಕು. ಅಲ್ಲಿ ಯಾವುದೇ ರೀತಿ ಪ್ಯಾಕಿಂಗಿಗೇನು ಕೊಡೋದಿಲ್ಲ. ತಂದಿರೋ ಐಟಮ್ನೆಲ್ಲ ನಾವು ತೊಗೊಂಡೋಗಿರುವಂಥದ್ರಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ನಾವು ವಾಷಿಂಗ್ ಮಿಷಿನ್ ನೋಡೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿಗೆ. ಬ್ಯಾಟ್ರಿ ಆನ್ ಮಾಡಿದ ತಕ್ಷಣ ಇಲ್ಲಿಂದ ಗಾಡಿ ಬರ್ತೀವಿ. 50% ಸ್ಮೋಕ್ಲೆಸ್ ಆಗುತ್ತೆ. ಮನೆಯಲ್ಲಿ ಹೊಗೆ ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಗ್ಯಾಸ್ ಬ್ಯಾಟ್ರಿ ಬರುತ್ತೆ, ಏರ್ ಫ್ಯಾನ್ ಒಳಗಡೆನೇ ಇದೆ. ಎಲ್ಲ ಮಾಡ್ಬೋದಕ್ಕ. ಅಯ್ಯೋ, ಈಗಿರೋ ಒಲೆಯಲ್ಲಿ ಅಡುಗೆ ಮಾಡಲ್ಲ, ಇದ್ರಲ್ಲಿ ಮಾಡ್ತೀವ ವಾರಣ. ಮಾಡ್ತಾರೆ ಕೆಲವರೆಲ್ಲ ಇಲ್ಲಿ ಅಪಾಯಿಂಟ್ಮೆಂಟ್ಸ್ಗಳು ಬೆಂಗಳೂರಲ್ಲಿ ಇದೆ ಜಾಸ್ತಿ. ಯಾಕಂದ್ರೆ ಹಳ್ಳಿ ಕಡೆಯಿಂದ ಬಂದಿರ್ತಾವಲ್ವಾ, ಬಿಸಿನೀರು ಕೆಟ್ಟಲ್ಲ ಅದು. ಅದರಲ್ಲಿ ಟೀ, ಕಾಫಿ, ಬಿಸಿನೀರು, ಹಾಲು ಎಲ್ಲ ಮಾಡ್ಕೊಬೋದು. ಇಡ್ಲಿ ಎಲ್ಲ ಮಾಡ್ಕೊಬೋದು. ಸೌದೆ ಒಲೆ ಚೆನ್ನಾಗಿದೆ. ಗ್ಲೋ ಆಗುತ್ತೆ. ಎಷ್ಟು ನೀವು ಹೇಳ್ಕೊಳ್ಳೋದು ಎಕ್ಸಸೈಸ್. ಅದು ತಕ್ಕೊಳ್ಳಿ, ಅದು ತಕ್ಕೊಳ್ಳಿ, ಅದು ತಕ್ಕೊಳ್ಳಿ. ಅಡ್ವರ್ಟೈಸ್ ಮಾಡೋಂಗಾಗಿತ್ತು. सब हो गई ऑलरेडी, बिल सब हो गई थी, पैसा दिलानी सो हमने अब ले लिया, बीएस ले अब कहीं को ये करा. ವಾಷಿಂಗ್ ಮಿಷಿನ್ ಎಲ್ಲ ನೋಡಿದ್ವಿ, ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಅಂದವೇ ನೆನ್ನೆ ಇಬ್ಬರು ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಇಬ್ಬರೂ ಊಟನೇ ತೊಗೊಂಡ್ವಿ. ಬೇರೆ ದೋಸೆ ಎಲ್ಲ ಏನೋ ಬೇಡ ಅಂತ ಹೇಳಿಬಿಟ್ಟು ನನಗೆ ಆಟ್ ಸ್ಟಾರೇ ತೊಗೋಬೇಕು ಅಂತ ಇತ್ತು ಒಂದು ಮೈಂಡ್ ಸೆಟ್ಟಲ್ಲಿ. ಅದಕ್ಕೆ ಅಲ್ಲೇ ಹೋಗಿದ್ವಿ. ಫೋನಲ್ಲಿ ನಂದೀಶ್ ಅವ್ರು ನೋಡಿದ್ರಂತೆ, ಅದಕ್ಕೆ ಇಲ್ಲಿದೆ ಒಂದ್ಸರಿ ತೋರಿಸ್ತೀನಿ ಬಾ ಅಂತ ಹೇಳಿ. ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ, ಯಾವ್ದು ತೊಗೊಳ್ಳೋದು ಏನು ಅಂತ. ನೋಡೋಣ, ಆಮೇಲೆ ಡಿಸೈಡ್ ಮಾಡ್ತೀನಿ. ನಾನು ಆದಷ್ಟು ಸ್ವಲ್ಪ ಕಮ್ಮಿ ಬಜೆಟಲ್ಲಿರಬೇಕು, ಯಾಕಂತ ಅಂದರೆ ಜಾಸ್ತಿ ಬೇಡ ಅಂಥೇಳಿ. ಇವಾಗ ಹಳ್ಳೀಲಿ ಕೆಲಸ ಮಾಡೋರು ಬಟ್ಟೆ ಜಾಸ್ತಿ ಕೊಳೆಯಾಗಿರುತ್ತೆ. ನಾನು ನೋಡಿದವ್ರೆಲ್ಲರೂ ಏನಂತ ಹೇಳಿದ್ರು ಅಂತಂದರೆ ಆರ್ಟ್ ಸ್ಟಾರ್ ತುಂಬ ಚೆನ್ನಾಗಿದೆ ಅಂತ. ಹಾಗಾಗಿ ನಾನು ಜಾಸ್ತಿ ಬಜೆಟ್ಗೆ ಹೋಗೋದೇನು ಬೇಡ, ಇದರಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಂಗಿ ಯೂಸ್ ಮಾಡ್ತಾಯಿದ್ದಾಳೆ, ಅದಕ್ಕೆ ಅದನ್ನೇ ತೊಗೋಕ ಅಂತೇಳಿ ಅವಳು ಸಜೆಸ್ಟ್ ಮಾಡಿದ್ಲು ನನಗೆ. ಅದಕ್ಕೆ ನಂದೀಶವರು ನಿನಗೆ ಯಾವ ಕಂಫರ್ಟಬಲ್ ಅನಿಸುತ್ತೋ ಅದನ್ನು ತೊಗೊಳ್ಳಿವಂತೆ ಬಾ ಅಂತೇಳಿ ಒಂದ್ಸರಿ ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಬಂದರು. ಮನೆಗೆ ಬಂದು ಎಲ್ಲ ಕೆಲಸ ಆಯಿತು. ಅಂದರೆ ಮನೆಗೆ ಬಂದೆ, ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು. ಹಂಗಿದ್ರೂ ಬಿಡಲಿಲ್ಲ, ಇವತ್ತು ಗುರುವಾರ ಅಲ್ವಾ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಬೇಗನೆ ಬರ್ತೀವಿ ಅಂತ ಹೋದೆ. ಅಕಸ್ಮಾತಾಗಿ ಸ್ವಲ್ಪ ಏನೋ ಬೇರೆ ಕೆಲಸ ಬಂದು ಲೇಟ್ ಆಯಿತು ಬರೋದು. ಬಂದು ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಆಯಿತು. ಬಾಗಿಲು ತೊಳೆದು ರಂಗೋಲಿ ಹಾಕಿ ಸ್ನಾನ ಮಾಡಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಬೇಕು. ದೇವ್ರ ಮನೆಯೆಲ್ಲ ಕ್ಲೀನ್ ಆಗಿದೆ. ಇವಾಗ ಪೂಜೆ ಮಾಡಿಕೊಂಡು ಹಾಗೆ ಜೊತೆಲಿ ಅಡುಗೆನೂ ಮಾಡ್ಕೋತಾ ಇದ್ದೀನಿ. 2 in 1 ಕೆಲಸ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಅತ್ತೆ ಬೇಗ ಊಟ ಮಾಡೋದ್ರಿಂದ ಅವ್ರಿಗೆ ಅಡುಗೆ ಮಾಡಿ ಇಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ದೇವ್ರ ಪೂಜೆನೂ ಜೊತೆಲೇ ಮಾಡ್ಕೋತಾ ಇದ್ದೀನಿ. ಎಲ್ಲ ರೆಡಿಯಾಗಿದೆ. ಇವಾಗ ದೀಪ ಒಂದು ಹಚ್ಚಬೇಕು. ಬನ್ನಿ ದೀಪ ಹಚ್ಚಕ್ಕೆ ಹೋಗೋಣ.
ದೇವ್ರ ಮನೆಯೆಲ್ಲ ರೆಡಿ ಆಗಿದೆ. ಏನೇ ಸ್ಟ್ರೈನ್ ಆಗಿದ್ರು, ಎಷ್ಟೇ ಸಾಕಾಗಿದ್ರು ಅದೇನೋ ಗೊತ್ತಿಲ್ಲ, ಗುರುವಾರ ಅಂತ ಅಂದರೆ ಎಲ್ಲಿ ಎನರ್ಜಿ ಬರುತ್ತೆ ಅಂತಲೇ ನನಗೆ ಗೊತ್ತಾಗಲ್ಲ. ಕೆಲವೊಂದು ಟೈಮ್ ಅನಿಸುತ್ತೆ ಅಯ್ಯೋ ಹೋಗು ಯಾರು ಮಾಡ್ತಾರೆ ಅಂತ. ಆದರೆ ನಮ್ಮ ರಾಯರು ವಾರ ಬಂದಿದ್ದ ದಿನ ಅಂತೂ ಮನೆಯೆಲ್ಲ ನೀಟಾಗಿ ಸ್ವಚ್ಛ ಮಾಡಿ ದೀಪ ಹಚ್ಚಿದ್ರೆ ಸಮಾಧಾನ. ನಾವು ಬೆಂಗಳೂರಿಗೆ ಹೋಗಿದ್ರೆ ಇಷ್ಟು ಬೇಗ ಬಂದು ನಾನೆಲ್ಲ ಕೆಲಸ ಮುಗಿಸಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಹೆಂಗೋ ನಾವು ಇಲ್ಲೋಗಿದ್ದಕ್ಕೆ ಬೇಗನೆ ಬಂದ್ವಿ. ಈ ವಾಷಿಂಗ್ ಮಿಷಿನ್ ಐಡಿಯಾ ಹಂಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ನೋಡೋಣ, ನಂದೀಶ್ ಅವರು ನೋಡು ನಿನ್ಗೆ ಯಾವುದು ಬೇಕು ಅನ್ಸುತ್ತೆ ಅದನ್ನು ತಗೋ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಾನು ಅದನ್ನು ಹಂಗೆ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ನೋಡೋಣ ಯಾವಾಗ ಆಗುತ್ತೋ ಅವಾಗ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ಕೊಂಬಂದ್ವಿ. ಕೆಲವೊಂದನ್ನೆಲ್ಲ ತೋರಿಸಿದ್ರು, ನನಗೂ ಒಂದಷ್ಟು ಐಡಿಯಾ ಬಂತು ಯಾವುದನ್ನು ತೊಗೊಂಡ್ರೆ ಯಾವುದು ಕರೆಕ್ಟಾಗಿರುತ್ತೆ ನಮಗೆ ಅಂತ ಹೇಳಿಬಿಟ್ಟು. ಆದಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ನಾವೇನು ಯಾವುದನ್ನು ಯೋಚನೆ ಮಾಡ್ತೀವಿ ಅಂದರೆ ಕಮ್ಮಿ ಬಜೆಟ್ ಆಗಬೇಕು, ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ನಾನಂತೂ ಸ್ವಲ್ಪ ಆ ಥರನೇ ಯೋಚನೆ ಮಾಡೋದು. ಅಂತ ಅಂದರೆ ಯಾವುದಕ್ಕೆ ಅವಶ್ಯಕತೆ ಇರುತ್ತೋ ಅದಕ್ಕೆ ಮಾತ್ರ ಜಾಸ್ತಿ ಬಂಡವಾಳ ಹಾಕಬೇಕು ಅಂತ ಹೇಳಿ ನನ್ನ ಒಂದು ಐಡಿಯಾ ಅಷ್ಟೇನೇನೆ. ನಿಮಗೆಲ್ಲ ಇದ್ರೂ ಈ ಥರ ಅನಿಸುತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮಿಡಲ್ ಕ್ಲಾಸ್ ಅಂದರೆ ಹಾಗೇ ಅಲ್ವಾ, ಯೋಚನೆ ಮಾಡೋ ರೀತಿ, ಅವ್ರು ನಡ್ಕೊಳ್ಳುವಂಥ ಇದು ಅದೇ ಒಂಥರ ಬೇರೆ ಥರ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ದೇವಸ್ಥಾನದ ಹತ್ರ ಹೋಗಿ ನಾವು ಹೋಗೋಷ್ಟರಲ್ಲಿ ಮಹಾಮಂಗಳಾರತಿ ಎಲ್ಲ ಆಗೋಗಿ ಜನ ಎಲ್ಲ ಸ್ವಲ್ಪ ವಾಪಸ್ಸೇ ಹೋಗಿದ್ರು. ಟೈಮ್ ಆಗಲೇ ಒಂದು 7:45 ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಒಂದು 8 ಗಂಟೆ 8:15ವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಅದು ಗುರುವಾರ ಮಾತ್ರ. ಮಧ್ಯಾಹ್ನ ಟೈಮೂ ಒಂದು ಹಾಫ್ ಆನ್ ಅವರ್ ಏನೋ ಕ್ಲೋಸ್ ಮಾಡ್ತಾರಂತೆ. ನಾನು ಯಾವತ್ತೂ ಮಧ್ಯಾಹ್ನ ಟೈಮ್ ಬಂದಿಲ್ಲ, ಆದಷ್ಟು ನೈಟಲ್ಲೇ ಬರೋದು. ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.